ಯೋಟ್ ಕೊಡ್ತೀಯಪ್ಪ ಈ ಮನೆ ಬಾಡಿಗೆನ? ಇನ್ನು ಕೊಟ್ಟಿಲ್ಲ ಕಣಣ್ಣ. ಇಷ್ಟಂತ ಮಾತಾಡಿಲ್ಲ ಏನಿಲ್ಲ. ಬಂದಿರ್ರಿ ಅಂತ ಹೇಳಿರು ಐದೀವಿ ಅಷ್ಟೇ. ಇನ್ನು ಯಾತು ಬಾಡಿಗೆ ಕೊಡೋದಾಗಲಿ ಯಾತು ಮಾತಾಡಿಲ್ಲ, ಕೊಟ್ಟು ಇಲ್ಲ ಇನ್ನು. ನೋಡಿ ನೋಡ್ಕೊಂಡು ಕೊಡ್ತೀವಣ್ಣ. ಅವಕ್ಕ ಏನು ಹಿಂಗೆ ಕೊಡ್ರಿ ಅಂತ ಏನು ಹೇಳಿಲ್ಲ. ಸುಗುಣಕ್ಕ ಏನು ಇರ್ರಪ್ಪ ಅಂತ ಹೇಳಿದ್ರು. ಐದೀವಿ ಅಷ್ಟೇ ಕಣ ಮಂಜಣ್ಣಯ್ಯ. ನಿಮ್ಮದು ಈ ಕಡೆಗಲ್ಲಿ ಮಗ್ಳಿಗೆ ಮನೆ ಇತ್ತಲ್ಲ, ಅದನ್ನ ಕೊಡ್ಬೋದಾಗಿತ್ತು ನಿಮ್ಮ ಅಮ್ಮಯ್ಯ. ನೋಡಪ್ಪ, ಸಣ್ಣ ಮಗುಗೊಂದು ದೊಡ್ಡ ಮಗುಗೊಂದು ಇಂಥ ಮಾಡಬಾರ್ದು. ಏನಂದ್ರೆ ಮಕ್ಕಳನ್ನ ಒಂದೇ ದೃಷ್ಟಿಯ ನೋಡ್ಬೇಕು ಹೇಳಪ್ಪ. ನಿಮ್ಮ ಅಣ್ಣ ಬುತ್ತಾ ಇದ್ದಾನೆ ಯಾಕೆ ನಿತ್ಲಾಗೇನೆ. ಯಶು 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 ನಮ್ಮ ಪಾಡಿಗೆ ನಾವಿದ್ರೂ ನೀವು ಸುಮ್ಮನೆ ಬಿಡೋದಿಲ್ಲ ಅಲ್ಲ. ಇಲ್ಲಿಗೂ ಮಾತಾಡ್ದಕ್ಕೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ ನೀನು? ಮಾತಾಡಬೇಡಣ. ನಿನ್ನ ಕೈ ಮುಗಿತೀನಿ, ಹೊರಟೋಗ ಇಲ್ಲಿಂದನ. ನಾನು ನನ್ನ ಹೆಂಡ್ತಿ ಹೆಂಗೋ ನೆಮ್ಮದಿಯಾಗಿದ್ದೀವಿ ನಾವು. ನಮ್ಮ ಸವಾಸಕ್ಕೆ ಬರಬೇಡಪ್ಪ. ನಮ್ಮದು ಕಷ್ಟನೋ ಸುಖನೋ ಅವತ್ತಿಂದ ಅವತ್ತೇ ಆದರೂ ಪರವಾಗಿಲ್ಲ, ನಾವು ನಿಮ್ಮದಾಗಿ ದುಡ್ಕೊಂಬ್ತಾ ಇದ್ದೀವಿ. ಹೆಂಗೋನ ನಾವು ನಿಮ್ಮದಾಗೆ ಒಯ್ದೀವಿ. ನನ್ನ ಕೆಣಕ್ ಬೇಡ, ಸುಮ್ಮನೆ ಇಲ್ಲಿಂದ ಹೋಗು. ನಾನೇನು ಜಗಳ ಮಾಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಕಣಲಿ, ಸುಮ್ಮನಿರಲ್ಲ ನೀನು. ಅದು ಯಾಕಂಗೆ ಹಂಗಾಡ್ತೀಯ? ನನಗೂ ನನ್ನ ತಮ್ಮ ಅಂಬೋದು ಪ್ರೀತಿ ಐತಿ. ಏನು ಮಾಡಲಿ, ಅವಳು ಮಾತು ಕಟ್ಕೊಂಡು ಅವತ್ತು ಭಾಗ ಕೊಡಲ್ಲ ಅಂತ ಅಂದೆ ನಾನು. ಇವಾಗ ನಂದೇನೈತೆ ನಾನು ತಾಂಬ್ತೀನಿ, ನಿಂದೇನೈತೆ ನೀನು ತಕ್ಕ ಅಷ್ಟೇ ಅನುಸರಿಸ್ಕೊಂಡು ಇರೋದ. ಇಲ್ಲದ್ದೋಗಲ್ಲ, ಇರೋದು ಬರಲ್ಲ. ಅನುಸರಿಸ್ಕೊಂಡು ಏನೈತೋ ಅದನ್ನು ತಗಮನ. ಯಾರನ್ನ ಕರ್ಕೊಂಬರೋಕೆ ಹೇಳ್ತೀನಿ ಅಮ್ಮಗೆ, ದೊಡ್ಡವ್ರನ್ನ ಕೂಕೊಂಡು ಭಾಗ ಮಾಡ್ಕೊಂಬನ. ಅಣ್ಣ ತಮ್ಮದ್ರು ಒಬ್ಬರು ಮೇಲೆ ಇಬ್ಬರು ಹುಟ್ಟೇವ್ರಿ, ಮೂವರು ಹುಟ್ಟೇವ್ರಿ ಅಂದರೆ ಭಾಗ ಆಗಲೇಬೇಕು ಇವತ್ತಲ್ಲ ನಾಳೆ. ಈಗ ಒಬ್ಬನೇ ಆದರೆ ಬಿಡಪ್ಪ, ಯಾರಿಗೂ ಒಡೆದು ಭಾಗ ಕೊಡೋಂಗಿಲ್ಲ ಅನ್ಬೋದು. ಇಬ್ಬರಲ್ಲಿ ಮೂವರು ಐದರ ಅಂದರೆ ಅಲ್ಲಿ ಇವತ್ತು ಒಡೆದು ಭಾಗ ಕೊಡಲೇಬೇಕು. ಯಾವತ್ತಿದ್ರೂ ಅದು ಹೊಡಿಲೇಬೇಕು, ಭಾಗನ ಮಾಡಲೇಬೇಕು. ಅದಕ್ಕೇನೆ ಯಾವತ್ತಿದ್ರೂ ಭಾಗ ಆಗೋದೇನೆ. ಇನ್ನೇನು ಭಾಗ ಆಗಿಬಿಡೋಣ. ಅದಕ್ಕೆ ನೀನು ಕೊಟ್ಟಿಲ್ಲ ನಮ್ಮಣ್ಣ ಹಿಂಗೆ ಮಾಡ್ದ ಅಂಬೋದು ನೊಂದ್ಕೊಂಬದು ಬೇಡ. ಏನೋ ನನ್ನ ಹೆಂಡ್ತಿ ಮಾತು ಕೇಳಿ ನಾನು ಹಿಂಗೆ ಮಾತಾಡಿದೆ, ಅದಕ್ಕೆ ಯಾರನ್ನ ಕುಂಟಿಸ್ಕೊಂಡು ಇವತ್ತು ಮಾತಾಡಿ ಭಾಗ ಮಾಡ್ಕೊಂಬನ. ನೋಡಪ್ಪ, ಅಣ್ಣ ತಮ್ಮಂದ್ರಂದರೆ ಹಿಂಗೆ ಇರಬೇಕು. ಅರ್ಥ ಮಾಡ್ಕೊಂಡು ಹಿಂಗೆ ನೀನು ಅವನು ಇಬ್ಬರು ಅರ್ಥ ಮಾಡ್ಕೊಂಡು ಈಗ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಅಲ್ಲಿ ಇರೋದು ಹೋಗಲ್ಲ, ಇಲ್ಲದು ಬರಲ್ಲ. ಇರೋದು ಏನೈತೆ ಅದನ್ನೇ ನೀವು ಈಗ ಹಂಚ್ಕೆ ಬಿಟ್ಟರೆ ಭಾಳ ಚೆನ್ನಾಗಿರ್ಬೋದು. ಈಗ ಗುದ್ದಾಡ್ಕೊಂಡು ಜಗಳ ಆಡ್ಕೊಂಡು ಅಣ್ಣ ತಮ್ಮದ್ರು ಎಂಥಾರೇ ಆಗಲಿ ಗುದ್ದಾಡ್ದಲೆ ಅಂತ ಬೇರೆ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರು ಹೆಂಗೆ ಇರಲಿ, ಈಗ ಹುಡ್ತಾ ಮಾತ್ರ ಅಣ್ಣ ತಮ್ಮಗಳು, ಬೆಳೀತಾ ದಾಯಾದಿಗಳು ಅಂತೇಳಿ ಗಾಯನೇ ಐತಿ. ಅಣ್ಣ ತಮ್ಮಂದ್ರ ಅಂದಮೇಲೆ ಒಂದೇ ಬತ್ತೈತಿ. ಅವ್ರು ಹೆಂಗೇ ಇದ್ದಾರೆ ಅಂದ್ರೂ ಒಂದೇ ಬತ್ತೈತಿ. ಇವಾಗ ನೀವು ಹಿಂಗೆ ಅರ್ಥ ಆಗೈತಿ. ಹೆಂಗೆ ಅನುಸರಿಸ್ಕೊಂಡು ಮ್ಯಾನನ ಕುಂಡ್ರಿಸ್ಕೊಂಡು ಭಾಗ ಮಾಡ್ಕೊಳ್ರಪ್ಪ. ಅವನು ಪಬ್ಬ ಬಾಡಿಗೆ ಮನೆಯಾಗ ಇದ್ದಾನೆ, ಏನೈತೆ ಅದನ್ನ ಅನುಸರಿಸ್ಕೊಂಡು ತಗೊಳ್ರಿ. ಏನು ಬೇಡಪ್ಪ, ಎಲ್ಲ ನೀನು ಇಕ್ಕೆ ಹೋಗಿ, ಎಲ್ಲ ನೀನು ಇಕ್ಕೊಂಡು ಉದ್ಧಾರ ಆಗೋಗು. ಈಗಲೇ ತಾಂಬರಗಣ, ನಿನಗೆ ಆಗ್ಲೇಳ ಎಲ್ಲ ಬರ್ಕೊಡ್ತೀನಿ ಹೋಗು. ನಿನಗೆ ಸೇರ್ಲೇಳ ಎಲ್ಲ. ಬೇಡ ಕಣೋ, ನಿಂದೆಲ್ಲ ಬಾಸೆಕೆಂಡು ತಿಂದು ನಾನು ಏನು ಉದ್ಧಾರ ಆಗಬೇಕು? ನಾನು ಏನು ಉದ್ಧಾರ ಆಗ್ತೀನಿ? ಉದ್ಧಾರ ಆಗಲ್ಲ ಕಣೋ, ನಾನು ಉದ್ಧಾರ ಆಗಲ್ಲ. ಅದಕ್ಕೇ ಪಾಪ ನೀವು ಹಿಂಗೆ ಬಂದು ಕಂಡರ ಮನೆಯಾಗೆ ಬಾಡಿಗೆ ಇದ್ದೀರಾ, ಪಾಪ ತುಂಬ ಕಷ್ಟಪಟ್ಬಿಟ್ರಿ. ಅದಕ್ಕೇ ಬಾ, ಇಬ್ಬರಳು ಅನುಸರಿಸ್ಕೊಂಡು ಯಾರನ್ನ ಕರ್ಕೊಂಬಂದು ಮಾತಾಡಿ ಭಾಗ ತಗೊಂಬನ. ಆವಾಗ ಅಂಥ ಕಷ್ಟದಲ್ಲೇ ನೀವು ಅಯ್ಯಂಬ್ಲಿಲ್ಲ. ನಾವು ಹೋಗಿ ದೇವ್ರ ಗುಡಿ ಬಾಗ್ಲಾಗ ಕೂತ್ಕೊಂಡಿದ್ದೀವಿ, ದೇವಸ್ಥಾನದಾಗ ಕೂತ್ಕೊಂಡಿದ್ದೀವಿ, ಕಂಡಾರ ಮನೆಗೆ ಅಲ್ಲೂ ಇಲ್ಲೂ ಅಳ್ದಾಡಿದ್ದೀವಿ. ಅಂಥ ಕಷ್ಟದಾಗ ಇಲ್ಲದ್ದು ಇವಾಗ ಯಾಕೆ ಅಂತೇಳಿ. ಏನು ಬೇಡ, ಅದು ಯಾವಾಗ ಕೊಡ್ಬೇಕು ಅನ್ಸುತ್ತೆ ಆವಾಗಲೇ ಕೊಡ್ರಿ. ಸುಮ್ಮನೆ ಯಾಕೆ ನೀವು ಇದು ಮಾಡ್ತೀರ? ಅದೇ ಕಣೋ, ಅವಾಗ ಏನೋ ಸಿಟ್ಟನ್ನ ಮಾತಾಡ್ದೆ ಹೇಳ ಮಂಜಣ್ಣ. ಅವಾಗ ಸಿಟ್ಟು ಮಾತಾಡಿದೆ. ಇವಾಗ ನನಗೆ ಅನ್ನಿಸ್ತು, ನನ್ನ ತಮ್ಮ ಹಿಂಗಯ್ಯನ್ನಲ್ಲೇ ನಾನು ಅವನು ಅನುಸರಿಸ್ಕೊಂಡು ತಗೊಂಡಿದ್ರೆ ಅವ್ನು ಯಾಕೆ ಅಲ್ಲಿ ಹೋಗಿರೋನು ಅಂತ ಹೇಳಿ ನನಗೆ ಬೇಜಾರಾಯ್ತು ಕಣ ಮಂಜಾನೆ. ಅದಕ್ಕೆ ಇವಾಗಲೇ ತಗೊಂಬನ ಅಂತ ಹೇಳ್ತಾ ಇರೋದು. ನಿನ್ಗೆ ಯಾವಾಗ ಸರ್ ಬರುತ್ತೋ ಅವಾಗ ಕೊಡು ಅಂದರೆ ಇವಾಗಲೇ ಕೊಡ್ತೀನಿ ಅಂತೇಳಿ ಬಂದಿದ್ದೀನಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಮಂಜಣ್ಣಯ್ಯ, ನಮ್ಮ ಹೊಟ್ಟೆ ಉರ್ದೈತೆ ಅಂದ್ರೆ ನಿಜವಾಗ್ಲೂ ನಾವು ಬೇಜಾರು ಮಾಡ್ಕೊಂಡು ನಾನು ನನ್ನ ಹೆಂಡ್ತಿ ಕಣ್ಣೀರು ಹಾಕಿದ್ದೀವಿ ಅಂದರೆ ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗ್ಬಿಡ್ತಿ. ಏನು ಅವ್ರು ಕೊಟ್ಟರೆ ತಗೊಂಬದು ಬೇಡಪ್ಪ, ಅಲ್ಲೇ ಬಿದ್ದಿರಲಿ ಅನ್ನಿಸ್ಬಿಡ್ತು ನನಗೇನು. ನಾನು ಕೇಳ್ತೀನಿ ಅಂದ್ರೂ ನನ್ನ ಹೆಂಡ್ತಿ ಬೇಡ 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 ಅಂತೇಳಿ. ನನ್ನ ಹೆಂಡ್ತಿ ಇವತ್ತು ದೇವತೆ ಅಂತಳಣ್ಣ. ಬೇಡಪ್ಪ, ಸುಮ್ಕಿರು, ನಾನು ಕೇಳ್ತೀನಿ, ನಾನೇ ನಮ್ಮ ಮನೆ ಮಗ ಅಲ್ವೇ ಅಂತೇಳಿ ಗಲಾಟೆ ಮಾಡಿರೋನು ನನ್ನ ಹೆಂಡ್ತಿ ಸುಮ್ಮನಿರ್ಸೋಳಣ್ಣ. ನನ್ನ ಹೆಂಡ್ತಿ ಸುಮ್ಮನಿರ್ಸೋಳೆ. ಇವತ್ತು ಮಾತಾಡಿದರೆ ಮಾತು ಎಲ್ಲೆಲ್ಲಿಗೆ ಹೋಗ್ತವೆ. ಅವೆಲ್ಲ ನಾನು ನೆನೆಸ್ಕೊಬಿಟ್ರೆ ಇವತ್ತು ನನಗೆ ಅಷ್ಟಿಷ್ಟು ಮೈಯಾಗ ಉರಿಯಲ್ಲಣ್ಣ. ಅವತ್ತಿನ ಪರಿಸ್ಥಿತಿ ನಾನು ನೆನೆಸ್ಕೊಬಿಟ್ರೆ ನಮ್ಮಮ್ಮ ಏಯ್ ನಡೀರ ಹಸಿಕೆ, ನಿಮ್ಗೆ ಅತ್ತೆ ಕೊಡಲ್ಲ, ನಡೀರ ಹಸಿಕೆ ಅಂದ್ಬಿಡ್ತು. ನಾವು ಏನು ಮಾಡೋಣ? ಹೋಗಿ ಗುಡಿ ಬಾಗ್ಲ ಕುಕ್ಕೊಂಡು ದೇವರೇ ನೀನೇ ಕಾಪಾಡ್ಬೇಕಂಪ ಅಂತ ಕೈ ಮುಗಿದ್ವಿ. ದೇವ್ರು ಇದ್ದಾನಣ್ಣ. ದೇವ್ರು ಇರೋದಕ್ಕೆ ನಮ್ಗೆ ಇವತ್ತೊಂದು ತುತ್ತು ಅನ್ನ ಕೊಟ್ಟವನೇ, ದೇವ್ರು ಇರೋಕ್ಕೆ ನಮ್ಮನ್ನು ಇವತ್ತು ಕಾಪಾಡ್ಯವನೇ. ದೇವರೇ ನೀನೇ ಅಂತ ಹೇಳಿ ದೇವ್ರಿಗೆ ಕೈ ಮುಗ್ದಿದ್ದಕ್ಕೆ ನೀವೇ ದೊಡ್ಡವನಪ್ಪ, ನೀನೇ ಕಾಯ್ಬೇಕಪ್ಪ, ಕಾಪಾಡಪ್ಪ ಅಂದರೆ ಸಾಕು. ಕಾಪಾಡ್ತಾನೆ ಒಂದಲ್ಲ ಒಂದಿನ ದೇವರು ಅಂಬೋದು ನಂಬಿಕೆ ಬಂದ್ಬಿಡ್ತು ಕಣಣ್ಣ ನನಗೆ. ನಾವು ಎಷ್ಟು ಕಣ್ಣೀರು ಹಾಕಿದ್ದೀವಿ ಅಂದರೆ ಕಣ್ಣೀರಾಗ ಕೈ ತೊಳೆದಿದ್ದೀವಣ್ಣ ನಾನು ನನ್ನ ಹೆಂಡ್ತಿ. ಅವತ್ತಿನ ಪರಿಸ್ಥಿತಿ ಅಂಥ ಶತ್ರುಗಳಿಗೂ ಅಂಥದ್ದಾಗಬಾರ್ದಣ್ಣ. ನನ್ನಂಗೆ ಯಾರು ಅಣ್ಣ ತಮ್ಮಗಳು ಈ ರೀತಿ ಮೋಸ ಆಗಬಾರ್ದಣ್ಣ.
ಥೂ, ಅವತ್ತು 2 ಮನೆ ಇದ್ದರೂ ನಮ್ಮಮ್ಮ ಅದಕ್ಕೆ ಬೀಗ ಹಾಕ್ಬಿಡ್ತು ಆ ಕಡೆ ಬಾಗಿಲಿಗೆ ಹೋಗಿ. ನಾನು ಅದು ಮನೆ ಕೊಡಲ್ಲ, ಒಂದು ಚಮಚ ಕೊಡಲ್ಲ, ಏನಿಲ್ಲ, ಹಸಿಕ್ಕೆ ಹೋಗ್ರಿ ಅಂತ. ನಾವು ಹೆಂಗೆ ಇರಬೇಡ ಅಣ್ಣ. ಆ ಹುಡ್ಗಿನ ಬೇರೆ ಕರ್ಕೊಂಬಂದಿದ್ದೀವಿ. ಹಾಂ, ನನ್ನ ಹೆಂಡ್ತಿ ತಂಗಿನ ಒಂದು ಕರ್ಕೊಂಬಂದಿದ್ದೀವಿ ಓದಿಸ್ತೀವಿ ಅಂತೇಳಿ. ನಾನು ಕರ್ಕೊಂಡೋಗಿ ಬಿಟ್ಟು ಬಂದರೆ ಅವ್ರ ಮಾಮ ಏನೋ ದೊಡ್ಡದಾಗ ಓದಿಸ್ತೀವಿ ಅಂತ ಕರ್ಕೊಂಡೋದ. ಕರ್ಕೊಂಬಂದು ತಂದುಬಿಟ್ಟ ಅಂತಾರೆ. ಈಗ ನಾನು ಕರ್ಕೊಂಬಂದಿದ್ದೀನಿ, ಆ ಹುಡುಗಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಎಷ್ಟು ಒದ್ದಾಡಿ ನಾನು ಎಷ್ಟು ಇವತ್ತು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತಣ್ಣ ಕಷ್ಟ ಬಿದ್ದಿರೋದು, ಆ ಕಷ್ಟ ಏನು ಅಂತ. ಅಣ್ಣ ಅಂಥದ್ದು ಮಾತ್ರ ಯಾರಿಗೂ ಬೇಡಣ್ಣ, ಅಂಥ ಕಷ್ಟ ದೇವ್ರು ಯಾರಿಗೂ ಕೊಡಬಾರ್ದು. ಇವಾಗ ಬಿಡು, ತಪ್ಪಾಯಿತು ಅಂತ ಹೇಳ್ತಾ ಇದ್ದೀನಲ್ಲ, ಏನೋ ಅವಳು ಮಾತು ಕಟ್ಕೊಂಡು ಮಾತಾಡಿದೆ, ತಪ್ಪಾಯಿತು ಬಿಡೋ, ಅತ್ಲಾಗ ಹೋಗ್ಲಿ ಬಿಡು. ಅಮ್ಮಂಗೆ ಕರ್ಕೊಂಬತ್ತೀನಿ, ಯಾರನ್ನ ಕುಂಡ್ರಿಸ್ಕೊಂಡು ಮಾತಾಡಂತಾಳೆ, ಅಮ್ಮಗೆ ಹೇಳ್ತೀನಿ. ಸುಮ್ಮನೆ ತಕ ನಿಮ್ಮ ಅಣ್ಣನೇ ಕೊಡ್ತೀನಿ ಅಂತ ಬಂದಮೇಲೆ ಸುಮ್ಮನೆ ತಗೋಬಿಡಪ್ಪ, ತಗೊಂಡ್ರೆ ಯಾವುದೂ ಇರಲ್ಲ. ಸರಿ ಆಯ್ತಣ್ಣ, ನನ್ನ ಹೆಂಡ್ತಿನ ಕೇಳ್ತೀನಿ. ನನ್ನ ಹೆಂಡ್ತಿ ಮಾತಾಡಿರೋ ಒಂದು ತೂಕನಾದ್ದು ಮಾತಾಡ್ತಾಳೆ, ಒಂದು ಅರ್ಥ ಇರುತ್ತೆ. ಅವತ್ತು ನಾನು ತಡೋದ್ಲಣ್ಣ ಬೇಡ ಅಂತೇಳಿ. ಬೇಡ ಕಣಪ್ಪ, ಬೇಡ ಅಂತ ತಡೋದ್ಲು. ನನ್ನ ಹೆಂಡ್ತಿ ಜೊತೆಗೆ ಮಾತಾಡಿ ನಾನು ಅದೇನು ಅವರು ತಗೋಬೇಕು ಅದನ್ನ ಮಾತಾಡ್ಬೇಕು, ಅದನ್ನು ನಾನು ಮಾತಾಡ್ತೀನಣ್ಣ. ನನ್ನ ಹೆಂಡ್ತಿ ಜೊತೆ ಮಾತಾಡ್ಬೇಕು ನಾನು ಫಸ್ಟು. ಅವತ್ತು ಅವಳು ಅಂಥವಳು ಆಗತ್ತಿ ನನ್ನ ಜೊತೆಗೆ ಇದ್ದಾಳಣ್ಣ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಇವತ್ತು ನಾನು ಬಿಟ್ಟು ಹೋಗೋರು ಗೊತ್ತೇ. ಇವತ್ತು ನನ್ನ ಹೆಂಡ್ತಿ ದೇವತೆ ಅಂತಾಳಣ್ಣ. ಹ್ಞೂನಪ್ಪ, ಹೇಳೋದು ನೋಡಬೇಕು. ನಿನ್ನ ಹೆಂಡ್ತಿನ ಭಾಳ ಒಳ್ಳೆ ಹುಡುಗಿ. ಇವತ್ತು ನಿಜವಾಗ್ಲೂ ಆ ಹುಡುಗಿಗೆ ಹೋಲಿಸ್ಕೊಂಡ್ರೆ ನೋಡೋ ಗಾಡವೆ ಎಲ್ಲ ಓದ್ಕೊಂಬಂದೈತೆ ಅಂತೆಲ್ಲ ಮನೆ ಮುಂದೆ ಗಲಾಟೆ ಮಾಡಿರು. ಇವತ್ತು ಮರ್ಯಾದೆ ಓದ್ತು. ಅದಕ್ಕೆ ಈಗ ಬುದ್ಧಿ ಬಂದೈತಿ ನಿಮ್ಮ ಅಣ್ಣಗೆ. ಇವಾಗ ಹೆಂಡ್ತಿ ಯಾವಾಗ ಹಂಗೆ ಮಾಡಿಲ್ಲ, ಅದಕ್ಕೆ ಈಗ ಬುದ್ಧಿ ಬಂದೈತಿ. ಹೋಗಿ ಭೂಮಮ್ಮಂತ ಮಾತಾಡಿ ಅದೇನು ನೋಡ್ಕೇಳಪ್ಪ. ಅದಕ್ಕೆ ಮತ್ತು ಬಡವರು ಹೆಣ್ಮಕ್ಳು ಆಗಬೇಕು, ಗೌರವಾಗಿರ್ತಾರೆ ಎಂಬುದು. ಗೌರವಾಗಿರ್ಬೇಕು ಯಾರೇ ಆಗಲಿ, ಹೆಣ್ಮಕ್ಳು ಗೌರವಾಗಿದ್ದರೆ ಆ ಮನೆಗೂ ಒಂಥರ ಕಳೆ, ಆ ಮನೆಯೂ ಉದ್ಧಾರ ಆಗುತ್ತೆ. ಗಂಡುಗೂ ಒಂಥರ ಮರ್ಯಾದೆ. ಗಂಡುಗೂ ಇವತ್ತು ಎಷ್ಟು ಬೆಲೆ ಗೌರವ ಇರುತ್ತೆ. ಹೆಂಡ್ತಿ ಆದಳೊಬ್ಳು ಸರಿಯಾಗಿ ಇದ್ದುಬಿಟ್ರೆ ಗಂಡನಿಗೆ ಎಲ್ಲಿಗೆ ಹೋದ್ರೂ ಬಾರಪ್ಪ ಕುಕ್ಕಳಪ್ಪ ನಿನ್ಕಳಪ್ಪ ಅಂತಾರೆ. ಅದೇ ಹೆಂಡ್ತಿ ಗಂಡನ ಮರ್ಯಾದೆ ತೆಗೆದುಬಿಟ್ರೆ ಗಂಡಿಗೆ ಎಲ್ಲೋದ್ರೂ ಇವಳು ಹೆಂಡ್ತಿ ಹಿಂಗೆ ಮಾಡ್ಯಾಳೆ, ಇವನು ಹೆಂಡ್ತಿ ಅಂತೇಳಿ ಕೈಗೆ ಬೆಳ್ಳಿಗೆ ತೋರಿಸ್ತಾರೆ ಹೊರತು ಅವಳು ಮಾಡಿರೋ ತಪ್ಪಿಗೆ ಗಂಡಿಗೂ ಒಂದು ಕೆಟ್ಟ ಹೆಸರು. ಅವತ್ತು ಅವನು ಒಂದು ಬೆಳ್ಳಿ ತೋರಿಸ್ಕೊಂಡು ಮಾತಾಡಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಇವಾಗಿನ ಕಾಲದಾಗೆ. ಗಂಡ ಹೆಂಡ್ತಿ ಇಬ್ರದ್ದು ಹಿಂಗೆ ನಿಮ್ಮಂಗೆ ಇದ್ಬಿಟ್ರೆ ಗಂಡ ಹೆಂಡ್ತಿ ಜೀವನ ಚೆನ್ನಾಗಿರುತ್ತೆ. ಹೋಗಿ ಮಾತಾಡಪ್ಪ ಭೂಮಮ್ಮಂತಾಗೆ. ಭೂಮಿ ಏನ್ರಿ? ಅದೇ ಅಣ್ಣ ಬಂದಿದ್ದ. ಈಗ ಭಾಗ ಮಾಡ್ಕೊಂಬನ, ಯಾರನ್ನ ಕುಂಡ್ರಿಸ್ಕೊಂಡು ಭಾಗ ತಗೊಂಬನ ಕಣೋ. ಇವಾಗ ನಿನಗೆ ಕೊಡ್ತೀನಿ, ನನ್ನ ಅಂತ ಅಂಬ್ತೀನಿ. ಯಾವತ್ತಿದ್ರು ತಗೊಂಬದೆ ಬಾ, ಯಾರನ್ನ ಕುಂಡ್ರಿಸ್ಕೊಂಡು ಮಾತಾಡಿ ತಗೊಂಬನ ಅಂತ ಹೇಳಿ ಅಣ್ಣಯ್ಯ ಬಂದಿದ್ದ. ನಂದೇನಿಲ್ಲ ಕಣ್ರಿ, ನೀವು ಒಪ್ಪಿದ್ದೀರಾ ಅಂತಂದ್ರೆ ನಾನು ಏನು ಅದ್ರಾಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಇವಾಗ ಕೊಡ್ತೀವಿ ಅಂತ ಬಂದಿದ್ದಾರಾ, ಅವರು ಒಪ್ಪಿದಾರಾ, ತಗೊಳ್ರಿ ಅಷ್ಟೇ. ಅದ್ರಾಗ ಏನೈತೆ? ಜಗಳ ಮಾಡ್ಕೊಂಬೋದ್ರಿಂದ ಏನೂ ಇಲ್ಲ. ಇವಾಗ ಏನೈತೆ? ಇವಾಗ ಜಗಳ ಮಾಡ್ಕೊಂಡ್ರೆ ನಮ್ಮ ಬೇರೆದೇನೋ ಬರೋಂಗೈತಾ? ಏನೂ ಬರೋಂಗಿಲ್ಲ, ಏನಿಲ್ಲ. ಇರೋದು ಅನ್ಸರ್ಸ್ಕೊಂಡು ತಗೊಳ್ರಿ ಅಷ್ಟೇ. ಅಣ್ಣ ತಮ್ಮಂದ್ರು ಚೆನ್ನಾಗಿದ್ರೆ ಯಾರಿಗಾಗಲಿ 3ನೇ ವರ್ಷ ಆದ್ರೆ ಆಗಲ್ಲ. ನೀವು ಚೆನ್ನಾಗಿರಿ. ನಿಮ್ಮ ಅಣ್ಣ ಒಪ್ಪಿ ಬಂದು ನಿಮ್ಮನ್ನು ಕೇಳಿದಾರೆ ಅಂದಮೇಲೆ ತಗೊಳ್ರಿ ಅಷ್ಟೇ. ನೋಡಿರಿ, 1-2 ದಿನ ಸುಧಾರಿಸಿದಕ್ಕೆ ನೋಡಿ ಅವರೇ ಬಂದರು. ನಾನು ಅದಕ್ಕೆ ಹೇಳಿದ್ದು ಜಗಳ ಮಾಡ್ಕೋಬೇಡ್ರಿ, ಬೇಡ ಬೇಡ ಅಂತ ಹೇಳಿದ್ದು. ನೀವು ಹೋಗ್ತೀನಿ, ನಾನೇ ನಮ್ಮ ಮನೆ ಮಗ ಅಲ್ವೇ, ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡ್ತಿದ್ದೆ. ಹೋಗಿ ಜಗಳ ಮಾಡಿದರೆ ಅದು ಕೆತ್ತುತ್ತಾ ಸಿಬ್ರೆ ಹೊರ್ತೂ ಅದೇನೇನು ನಯಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಟ್ರೆ ಇವಾಗ ಅವರೇ ಬಂದವ್ರೆ ಕೊಡ್ತೀನಿ ಅಂತ. ನೋಡಿ ಅದಕ್ಕೆ ಮತ್ತೆ ಸ್ವಲ್ಪ ದಿನ ತಾಳ್ಮೆ ಅನ್ನೋದು ಇರಬೇಕು ಮನುಷ್ಯನಿಗೆ ಅಂತ ಹೇಳೋದು. 1-2 ದಿನ ಸುಧಾರಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ಹೇಳೋ, ಅವನಾಗೆ ಅವ್ನು ಬಂದು ಕೇಳವನೇ, ಹೋಗಿ ತಗೊಂಬನ. ಯಾಕೆ ಅವ್ರಾಗೆ ಅವ್ರು ಬಂದಮೇಲೆ ಯಾಕೆ ಬಿಡೋಣ, ಅದನ್ನು ಬೇಕಾದರೆ ನಾವು ಬಾಡಿಗೆ ಕೊಟ್ಟರೆ ಆಯಿತು, ಬಾಡಿಗೆ ಕೊಟ್ಟು ಅಲ್ಲೇ ದುಡ್ಕೊಂಬನ. ಅಷ್ಟೇ ಅಲ್ಲ, ಅಕ್ಕಪಕ್ಕದಾಗಿದ್ದರೆ ಒಂದೇ ಇದರಲ್ಲಿ ಇದ್ಬಿಟ್ರೆ ದಿನ ಜಗಳ ಕಟ್ಟಿಟ್ಟು ಬುತ್ತಿ. ಅದಕ್ಕೇ ಸುಮ್ಮನೆ ನಾವು ಆ ಮನೆ ತಗೊಬಿಟ್ಟು ಅದನ್ನ ಅಡ್ಗೋಡೆ ಇಕ್ಕಿಸಿ ಅಲ್ಲಿಗೆ ಬಾಡಿಗೆ ಕೊಟ್ಟರೆ ಆಯಿತು ಅಷ್ಟೇ. ಬಾಡಿಗೆ ಕೊಡೋಣ, ಸುಮ್ಮನೆ ಯಾಕೆ ಬೇಕು? ತಾಳ್ಮೆ ಅನ್ನೋದಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನನ್ನ ಗಂಡ ಹೋಗವತ್ತು ಗಲಾಟೆ ಮಾಡ್ತೀನಿ ಅಂದರು. ಸುಮ್ಮನೆ ಯಾಕೆ ಗಲಾಟೆ ಮಾಡ್ತೀರಾ, ಬೇಡ ಅಂತೇಳಿ ಸುಧಾರಿಸಿದಕ್ಕೆ, ತಾಳ್ಮೆಯಿಂದ ಕಾದಿದ್ದಕ್ಕೆ ಇವತ್ತು ಅವ್ರ ಅಣ್ಣನೇ ಬಂದು ಭಾಗ ಮಾಡ್ಕೊಂಬನ ಕಣೋ ಅಂತೇಳಿ ಇವತ್ತು ಮಾತಾಡಿಸಿ ಹೇಳಿದ್ದಾರೆ ಅಂತಂದರೆ ಅವ್ರ ಅಣ್ಣ ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತೈತಿ. ಅದಕ್ಕೆ ತಾಳ್ಮೆ ಜಾಣ್ಮೆ ಎಲ್ಲ ಮುಖ್ಯ ಜೀವನದಲ್ಲಿ ಅಂತ ಹೇಳೋದು. ನಾವು ಸ್ವಲ್ಪ ಸಮಾಧಾನದಿಂದ ಕಾದರೆ ಒಂದಲ್ಲ ಒಂದಿನ ಒಳ್ಳೇದಾಗೆ ಆಗುತ್ತೆ. ತಾಳ್ಮೆ ಎಲ್ಲ ಇದ್ರೇ ಜೀವನ. ಇದನ್ನು ನಾವು ಅನುಸರಿಸಿದ್ವಿ. ನಾನು ಹೇಳಿದೆ ಬೇಡ ರೀ, ಗಲಾಟೆ ಮಾಡಬೇಡ್ರಿ ಅಂತ ಹೇಳಿ ನನ್ನ ಗಂಡನ ಸುಮ್ಮನೆ ಇರಿಸಿದ್ದಕ್ಕೆ ಇವತ್ತು ಅವರೇ ಬಂದು ಹೇಳ್ತಾ ಇದ್ದಾರೆ. ಇವತ್ತು ಹೇಳಿದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ಭಾಗ ಮಾಡ್ಕೊಳ್ತೀವಿ. ಏನಿದೆಯೋ ಅದನ್ನು ಅಲ್ಲಿಗಂತೂ ಹೋಗಲ್ಲ, ಮನೆಗಂತೂ ಭಾಗ ಮಾಡಿಕೊಂಡು ಆ ಮನೆ ಬಾಡಿಗೆ ಕೊಡೋಣ ಅಂತ ಇದ್ದೀವಿ ಅಷ್ಟೇ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.